ಅಯ್ಯೋ ಸ್ಮೆಲ್ ಹಂಗೆ ಇದೆ. ಯಾಕೆ ಚೈತ್ರ ಏನಾಯ್ತು? ಮೂಗ್ ಮುಚ್ಕೊಂಡಿದ್ಯಾ? ಏನ್ ಇಲಿಗಿಲಿ ಸತ್ತೋಯ್ತಾ ಹೆಂಗೆ? ಅಯ್ಯೋ ಇಲಿಗಿಲಿ ಸತ್ತಿರೋದಲ್ಲ, ಮನೇಲಿ ಗ್ಯಾಸ್ ಲೀಕೇಜ್ ಆಗಿತ್ತು. ಪಕ್ಕದ ಮನೆ ಶಾಂತಮ್ಮ ಅವ್ರ ಯಜಮಾನ್ರು ಬಂದು ಲೀಕೇಜ್ ಸರಿ ಮಾಡ್ಕೊಟ್ಟೋದ್ರು. ಅಯ್ಯೋ ಏನೋ ಗ್ಯಾಸ್ ಲೀಕ್ ಆಗೋಯ್ತಾ? ಅಯ್ಯ ನಿನ್ನ ಗ್ಯಾಸ್ ಏಜೆನ್ಸಿಗೆ ಫೋನ್ ಮಾಡತ್ತಾನೆ ಅಟ್ಲೀಸ್ಟ್. ಡಿಸ್ಟ್ರಿಬ್ಯೂಟ್ರಾ? ಅವ್ರಿಗೆ ಕಾಲ್ ಮಾಡ್ಲಿ, ಶಾಂತಮ್ಮ ಯಜಮಾನ್ರು ಬಂದು ಸರಿ ಮಾಡ್ಕೊಟ್ಟೋದ್ರಲ್ಲ. ಅಯ್ಯೋ ನಿಂಗೆ ಇದೆಲ್ಲ ಗೊತ್ತಿಲ್ವಾ? ಇದಕ್ಕೆಲ್ಲ ಇನ್ಶೂರೆನ್ಸ್ ಇದೆ. ಇನ್ಶೂರೆನ್ಸಾ? ಗ್ಯಾಸಿಗೆ ನಾವ್ ಯಾವ್ದು ಇನ್ಶೂರೆನ್ಸ್ ಮಾಡ್ಸಿಲ್ಲ ರೀ. ನೀನು ಗ್ಯಾಸ್ ಕನೆಕ್ಷನ್ ತಗೊಂಡಾಗ ಯಾವುದೇ ಏಜೆನ್ಸಿ ಆಗ್ಲಿ ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಪಾಲಿಸಿಯನ್ನ ಕೊಡ್ತಾರೆ ಗೊತ್ತಾ? ಏನು ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸಾ? ಹಂಗಂದ್ರೆ ಏನು? ನೋಡು, ಈ ತರ ಗ್ಯಾಸ್ ಸಿಲಿಂಡರ್ ಲೀಕೇಜ್ ಆಗಿ ಬ್ಲಾಸ್ಟ್ ಆಗಿ ಸತ್ರೆ ಪರ್ ಪರ್ಸನ್ಗೆ 6 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಸಿಗುತ್ತೆ. ಇನ್ ಕೇಸ್ ಇಬ್ರು ಸತ್ರೆ 12 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಇನ್ ಕೇಸ್ ಯಾವ್ದು ಇಂಜುರಿ ಆದ್ರೆ ಪರ್ ಪರ್ಸನ್ಗೆ 2 ಲಕ್ಷ ರೂಪಾಯಿವರೆಗೂ ಕೊಡ್ತಾರೆ. ಅಷ್ಟೇ ಯಾಕೆ, ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಇಂಜುರಿ ಆದ್ರೆ ಅವ್ರಿಗೂ ಕೂಡ ಇಲ್ಲಿ ಪೇ ಮಾಡ್ತಾರೆ. ಪ್ರಾಪರ್ಟಿ ಡ್ಯಾಮೇಜ್ ಆಯ್ತು ಅಂದ್ರೆ 2 ಲಕ್ಷ ರೂಪಾಯಿವರೆಗೂ ಸಿಗುತ್ತೆ. ಈ ರೀತಿಯಾಗಿ ಓವರ್ ಆಲ್ ಎಲ್ಲಾ ರೀತಿಯ ಡ್ಯಾಮೇಜ್ ಆಯ್ತು ಅಂದ್ರೆ ಅಪ್ ಟು 50 ಲ್ಯಾಕ್ ರುಪೀಸ್ ವರೆಗೂ ಕವರ್ ಸಿಗುತ್ತೆ. ನೋಡಮ್ಮ, ಇದು ಎಲ್ಲರೂ ಕವರ್ ಮಾಡ್ಕೊಳಕ್ಕಾಗಲ್ಲ ಈ ಇನ್ಶೂರೆನ್ಸ್ ನ, ಅಂಟಿಲ್ ಅಂಡ್ ಅನ್ಲೆಸ್ ಅದು ಅವ್ರ ಫಾಲ್ಟ್ ಇಲ್ಲ ಅಂದ್ರೆ ಮಾತ್ರ. ಅಂದ್ರೆ ಪೈಪ್ ಸರಿ ಮೇಂಟೈನ್ ಮಾಡಿಲ್ಲ ಅಂದ್ರೆ, ಸ್ಟವ್ ಸರಿ ಮೇಂಟೈನ್ ಮಾಡಿಲ್ಲ ಅಂದ್ರೆ, ಅಥವಾ ಗ್ಯಾಸ್ ಸಿಲಿಂಡರ್ ಸರಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಇನ್ಶೂರೆನ್ಸ್ ಎಲ್ಲ ಕವರ್ ಆಗಲ್ಲ. ಓ ಹಂಗಾದ್ರೆ ನೆಕ್ಸ್ಟ್ ಟೈಮ್ ಏನಾದ್ರೂ ಈ ತರ ಇನ್ಸಿಡೆಂಟ್ ಆದ್ರೆ ಏಜೆನ್ಸಿ ಅವ್ರಿಗೆ ಕಾಲ್ ಮಾಡ್ಬೇಕಾ? ಹೌದು, ನೀನು ಮೊದಲು ಏಜೆನ್ಸಿ ಕಾಲ್ ಮಾಡ್ಬೇಕಾಗತ್ತೆ. ಅವ್ರು ಕೇಳುವಂತಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅದ್ರ ನಂತರನೇ ಕ್ಲೈಮ್ ಸ್ಟಾರ್ಟ್ ಆಗೋದು. ಇದ್ರ ಬಗ್ಗೆ ಎಲ್ಲ ನಂಗೆ ಗೊತ್ತೇ ಇರ್ಲಿಲ್ಲ. ಹೌದು, ನಿಮ್ಗೆ ಇದೆಲ್ಲ ಎಲ್ಲಿ ಗೊತ್ತಾಯ್ತು? ಹೇಳ್ತೀನಿರೋ, ಇದ್ರ ಬಗ್ಗೆ ನಿಮ್ಗೂ ಗೊತ್ತಾಯ್ತಾನೆ. ಹಾಗಿದ್ರೆ ಬಾಸ್ ವಾಲಾ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕು. ನಾನು ಇಲ್ಲೇ ತಿಳ್ಕೊಂಡಿರೋದು. ಬಾಸ್ ವಾಲಾ, ಬಿ ದ ಬಾಸ್.